Okay, dear students, in the last chapter, now photosynthesis in plants ಬಗ್ಗೆ ಓದಿದ್ವಿ, where the food plants are prepared their own food by using carbon dioxide and water in the form of carbohydrate or simple sugar. The carbohydrates or the food is synthesized. Later, it's stored in the form of starch. ಅದಾದ್ಮೇಲೆ ಫುಡ್ ಸ್ಟೋರೇಜ್ ಆದ್ಮೇಲೆ ನೆಕ್ಸ್ಟ್ ಒನ್ ಪ್ರೋಸೆಸ್ ಯಾವುದು? ಓಕೆ, ನೆಕ್ಸ್ಟ್ ಒನ್ ಪ್ರೋಸೆಸ್ ಅಲ್ಲಿ ಇನ್ಕ್ಲೂಡಿಂಗ್ ಹ್ಯೂಮನ್ ಬೀಯಿಂಗ್ಸ್, ಅನಿಮಲ್ಸ್, ಪ್ಲಾಂಟ್ಸ್, ಇವನ್ ಮೈಕ್ರೋಬ್ಸ್ ಆಲ್ ಆರ್ ರೆಸ್ಪೈರ್ ಅಂದ್ರೆ ಬ್ರೀತ್ ಮಾಡುತ್ತೆ. ಓಕೆ, ಬ್ರೀತಿಂಗ್ ಮಾಡಲೇಬೇಕಾ? ಇಸ್ ಇಟ್ ಎಸೆನ್ಷಿಯಲ್ ಟು ದ ಲೈಫ್ ಆರ್ ವಾಟ್ ಹ್ಯಾಪನ್ಸ್ ಆಫ್ಟರ್ ದ ಬ್ರೀತ್ ಆದ್ಮೇಲೆ ಏನಾಗುತ್ತೆ? ಎಲ್ಲ ಆರ್ಗ್ಯಾನಿಸಮು ಇನ್ ಪ್ಲಾಂಟ್ಸ್ ಕೂಡ ನಾವು ಕೂಡ ಬ್ರೀತಿಂಗ್ ಮಾಡ್ತೀವ? ಆದರೆ ಹೇಗೆ ಮಾಡ್ತೀವಿ ಅನ್ನೋ ಕ್ವಶನ್ಸ್ ನಿಮ್ಗೆ ಯಾವಾಗಾದ್ರೂ ಬಂದಿರುತ್ತೆ, ಹೌದಲ್ವಾ? ಹೇಗೆ ಮಾಡ್ತೀವಿ ನಾವೆಲ್ಲ ಬ್ರೀತಿಂಗ್? ಪ್ಲಾಂಟ್ಸ್ ಹೆಂಗ್ ಮಾಡುತ್ತೆ? ಪ್ಲಾಂಟ್ಸ್ ಅಲ್ಲಿ ಯಾವ ತರದ ಬ್ರೀತಿಂಗ್ ಇದೆ? ಹಾಗೆ ಬ್ರೀತಿಂಗ್ ಅಥವಾ ರೆಸ್ಪಿರೇಷನ್ ಅಂತ ಹೇಳ್ಬೇಕಾದ್ರೆ ರೆಸ್ಪಿರೇಟರಿ ಆರ್ಗನ್ಸ್ ಇರಬೇಕು. ಅದು ಪ್ಲಾಂಟ್ಸ್ ಅಲ್ಲಿ ವಿಚ್ ಪಾರ್ಟ್ ಇಸ್ ದ ರೆಸ್ಪಿರೇಟರಿ ಆರ್ಗನ್? ಓಕೆ, ಅದು ರೆಸ್ಪಿರೇಷನ್ ಯಾಕೆ ಮಾಡಬೇಕು? ಓಕೆ, ಫುಡ್ ಸಿಂಥಸಿಸ್ ಆಗಿದೆಲ್ಲ ಎಲ್ಲೋಗುತ್ತೆ? ಅದು ಹೆಂಗೆ ಎನರ್ಜಿ ಲಿಬರೇಟ್ ಮಾಡುತ್ತೆ? ಅದನ್ನ ನಾವು ಈ ಚಾಪ್ಟರ್ ತಿಳ್ಕೊಡ್ತೀವಿ. ದಟ್ ಈಸ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್. ಓಕೆ, ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಈ ಚಾಪ್ಟರ್ನಲ್ಲಿ ನಾವು ಮೇನ್ ಆಗಿ ಹೇಳುವಂಥದ್ದು ನಾವು ಸೆಲ್ಯುಲಾರ್ ರೆಸ್ಪಿರೇಷನ್, ಇನ್ಸೈಡ್ ದ ಸೆಲ್ ರೆಸ್ಪಿರೇಷನ್ ಹೇಗಾಗುತ್ತೆ ಅಂತ. ರೆಸ್ಪಿರೇಷನ್ ಆದಮೇಲೆ ಹೇಗೆ ಯಾಕೆ ರೆಸ್ಪಿರೇಷನ್ ಆಗಬೇಕು, ಹೇಗೆ ಪ್ಲಾಂಟ್ ರೆಸ್ಪೈರ್ ಮಾಡುತ್ತೆ, ಸೆಲ್ಯುಲಾರ್ ಲೆವೆಲಲ್ಲಿ ಎಲ್ಲ ಆರ್ಗ್ಯಾನಿಸಮ್ಸ್ ಅಲ್ಲಿ ರೆಸ್ಪಿರೇಷನ್ ಹೇಗಾಗುತ್ತೆ ಅನ್ನೋದನ್ನ ನಾವು ಈ ಚಾಪ್ಟರ್ ನೋಡ್ತೀವಿ. ಓಕೆ, ಈ ಚಾಪ್ಟರ್ ಬೋರ್ಡ್ ಎಕ್ಸಾಮ್ಗೆ 5 ಮಾರ್ಕ್ಸ್ಗೆ ಬರುತ್ತೆ, ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ 2 ಕ್ವಶನ್ಸ್ ಬರುತ್ತೆ. ಅಂದರೆ 8 ಮಾರ್ಕ್ಸ್ ಇನ್ ದ ಮೇನ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅಂದರೆ 4% ಬರುತ್ತೆ, ಅಥವಾ 2 ಕ್ವಶನ್ಸ್ ಬರುತ್ತೆ. ನೀನು ಇದರಲ್ಲಿ KCTಲಿ ತಗೊಳಿದ್ರೆ 2 ಕ್ವಶನ್ಸು 2 ಮಾರ್ಕ್ಸಿಗೆ ಬಂದರೆ 2 ಕ್ವಶನ್ಸ್ 8 ಮಾರ್ಕ್ಸಿಗೆ ಬರುತ್ತೆ ನೀಟ್ ಎಕ್ಸಾಮ್ಸಲ್ಲಿ. ಓಕೆ, ಇನ್ನು ಯಾಕೆ ಸ್ಟಾರ್ಟ್ ಮಾಡ್ಬಿಡೋಣ. ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಅಂತ ಏನು? ಓಕೆ, ಈ ಪಾರ್ಟಲ್ಲಿ ನಾವು ಇಂಟ್ರೊಡಕ್ಷನ್ ತಗೊಂಡಿದ್ದೀವಿ. ಇದರಲ್ಲಿ ರೆಸ್ಪಿರೇಷನ್ ಅಂದ್ರೇನು, ಓಕೆ, ಯಾವ್ಯಾವ ಸಬ್ಸ್ಟೆಂಟು ಆಕ್ಸಿಡೇಷನ್ ಆಗುತ್ತೆ, ಆಕ್ಸಿಡೇಷನ್ ಆಗ್ಬೇಕಾದ್ರೆ ಇದು ಎಂಥ ಪ್ರೋಸೆಸ್ಸು, ಇದರಲ್ಲಿ ಎನರ್ಜಿ ಯುಟಿಲೈಸ್ ಆಗುತ್ತಾ, ಲಿಬರೇಟ್ ಆಗುತ್ತಾ, ಮತ್ತು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಯಾವ್ಯಾವು, ಮತ್ತು ಪ್ಲಾಂಟ್ಸ್ ಯಾವ್ಯಾವ ಮೂಲಕ ಬ್ರೀತ್ ಮಾಡುತ್ತೆ, ರೆಸ್ಪೈರ್ ಮಾಡುತ್ತೆ ಅನ್ನೋದಿಷ್ಟನ್ನ ಈ ಚಾಪ್ಟರಲ್ಲಿ, ಈ ಟಾಪಿಕಲ್ಲಿ, ಈ ಪಾರ್ಟ್ ಆಫ್ ವಿಡಿಯೋದಲ್ಲಿ ನಾವು ನೋಡೋಣ. ವಾಟ್ ಇಸ್ ರೆಸ್ಪಿರೇಷನ್? ಏನು ರೆಸ್ಪಿರೇಷನ್ ಅಂತ ಅಂದರೆ, ಇಟ್ಸ್ ಎನರ್ಜಿ ಲಿಬರೇಟಿಂಗ್ ಆಕ್ಸಿಡೇಟಿವ್ ಕೆಟಬಾಲಿಕ್ ಪ್ರೋಸೆಸ್. ಎನರ್ಜಿ ಲಿಬರೇಟಿಂಗ್ ಅಂತ ಅಂದರೆ ಏನಪ್ಪ? ಎನರ್ಜಿನ ರಿಲೀಸ್ ಮಾಡುತ್ತೆ. ಯಾವ ಫಾರ್ಮಲ್ಲಿ ರಿಲೀಸ್ ಮಾಡುತ್ತೆ ಅಂತ ಕೂಡ ಕೇಳ್ಬೋದು, ಅದು ಕೂಡ ಹೇಳ್ತೀವಿ ನಾವು ಯಾವ ಫಾರ್ಮಲ್ಲಿ ಅದು ರಿಲೀಸ್ ಮಾಡುತ್ತೆ ಅಂತ. ಓಕೆ, ರೆಸ್ಪಿರೇಷನ್ ಇಸ್ ದ ಎನರ್ಜಿ ಲಿಬರೇಟಿಂಗ್ ಅದು ಫೋಟೋಸಿಂಥಸಿಸ್ ರೆಡಾಕ್ಸ್ ರಿಯಾಕ್ಷನ್ಸ್. ಇಲ್ಲಿ ಓನ್ಲಿ ಆಕ್ಸಿಡೇಷನ್ ಆಗುತ್ತೆ, ಫುಡ್ ಆಕ್ಸಿಡೇಷನ್ ಆಗುತ್ತೆ. ಕೆಟಬಾಲಿಕ್ ಅಂದ್ರೇನು? ಬ್ರೇಕ್ ಡೌನ್ ಆಫ್ ಕಾಂಪ್ಲೆಕ್ಸ್ ಒನ್. ಇಷ್ಟು ದೊಡ್ಡ ಕಾರ್ಬೋಹೈಡ್ರೇಟು ಇದು ವಿತ್ ದ ಹೆಲ್ಪ್ ಆಫ್ ಎನ್ಸೈಮ್ಸ್ ಇಟ್ ಬ್ರೇಕ್ ಡೌನ್ ಇಂಟು ಸ್ಮಾಲರ್ ಪೀಸಸ್. ಈ ಥರ ಸ್ಮಾಲ್ ಪೀಸಸ್ ಆಗಿ ಬ್ರೇಕ್ ಡೌನ್ ಆಗೋ ಪ್ರೋಸೆಸ್ನ ಏನಂತ ಕರಿತೀವಿ? ಕೆಟಬಾಲಿಕ್ ಪ್ರೋಸೆಸ್ ಅಂತ ಕರಿತೀವಿ. ವೇರ್ ದ ಕೆಮಿಕಲ್ ಪೊಟೆನ್ಷಿಯಲ್ ಎನರ್ಜಿ ಇಟ್ ಇಸ್ ಸ್ಟೋರ್ಡ್ ಇನ್ ದ ಕೆಮಿಕಲ್ ಬಾಂಡ್ಸ್ ಅಲ್ಲಿ ಏನು ಕೆಮಿಕಲ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಆಗಿರುತ್ತಲ್ಲ, ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಥರ, ಇಟ್ ವಿಲ್ ಬಿ ರಿಲೀಸ್ಡ್ ಇನ್ ದ ಫಾರ್ಮ್ ಆಫ್ ಕೆಮಿಕಲ್ ಕೈನೆಟಿಕ್ ಎನರ್ಜಿ ಆಗಿ ರಿಲೀಸ್ ಆಗುತ್ತೆ. ಇಷ್ಟು ದೊಡ್ಡದು ಬರಿಬೇಕಾ ಡೆಫಿನೇಷನ್? ಇಲ್ಲ, ಇದಿಷ್ಟು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಸಿಂಪಲ್ ಆಗಿ ಏನಂತ ಹೇಳ್ಬೋದು? ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇನ್ ದ ಲಿವಿಂಗ್ cells to release the energy is called respiration. Okay, to release the energy, the organic substances are undergo oxidation. ಆ process ಯಾವ್ದದು? ರೆಸ್ಪಿರೇಷನ್. ಆಕ್ಸಿಡೇಷನ್ ಆಫ್ ಫುಡ್ ಅಂತ ಕೂಡ ಹೇಳ್ಬೋದು, ಅಥವಾ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇನ್ ದ ಲಿವಿಂಗ್ ಸೆಲ್ಸ್ ಟು ರಿಲೀಸ್ ದ ಎನರ್ಜಿ ಇಸ್ ನೌನ್ ಆಸ್ ರೆಸ್ಪಿರೇಷನ್. ಇವೆರಡರಲ್ಲಿ ಯಾವ್ದಾದ್ರು ಬರಿಬೋದು, ಸಿಂಪಲ್ ಆಗಿರೋದು ತಗೊಳ್ಳಿ. ಆಕ್ಸಿಡೇಷನ್ ಆಫ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ ಇನ್ ದ ಲಿವಿಂಗ್ ಸೆಲ್ಸ್ ಟು ರಿಲೀಸ್ ದ ಎನರ್ಜಿ ಇಸ್ ನೌನ್ ಆಸ್ ರೆಸ್ಪಿರೇಷನ್. ಈಗ ನೋಡಿ, ರೆಸ್ಪಿರೇಷನ್ ಅಲ್ಲಿ ಕಾಂಪ್ಲೆಕ್ಸ್ ಒನ್ಸು ಸಿಂಪಲ್ ಒನ್ಸ್ ಆಗಿ ಏನು ಆಗುತ್ತೆ ಅಂತ ಹೇಳಿದ್ವಿ ನಾವು? ರಿಲೀಸ್ ಆಗುತ್ತೆ ಅಂತ ಹೇಳಿದ್ವಲ್ಲಪ್ಪ. ಇಲ್ಲಿ ಸಬ್ಸ್ಟ್ರೇಟ್ ಅದು ವಿಚ್
ಫುಡ್ ಮಾಲಿಕ್ಯೂಲ್ಸ್ ಇನ್ವಾಲ್ವ್ ಇನ್ ದ ರೆಸ್ಪಿರೇಷನ್, ಅದನ್ನ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಅದು ಕಾಂಪ್ಲೆಕ್ಸ್ ಒನ್. ಇಟ್ ಬ್ರೇಕ್ ಡೌನ್ ಇಂಟು ನಂಬರ್ ಆಫ್ ಸಿಂಪಲ್ ಸಬ್ಸ್ಟೆನ್ಸಸ್ ಅಥವಾ ಎಂಡ್ ಪ್ರಾಡಕ್ಟ್ ಆಗಿ ಡಿವೈಡ್ ಆಗುತ್ತೆ. ಅದರಲ್ಲಿ ಬಂದಂತಹ ಎನರ್ಜಿಲಿ 50% 50% ಹೀಟ್ಗೆ ಟು ಮೈಂಟೈನ್ ದ ಹೋಮಿಯೋಸ್ಟಾಟಿಸ್ ಏನಾಗುತ್ತೆ ಯುಟಿಲೈಸ್ ಆದರೆ ಇನ್ನು ರೆಸ್ಟ್ ಟೈಮಲ್ಲಿ. ಇನ್ನು ವರ್ಕಿಂಗ್ ಪೋರ್ಷಲ್ಲಿ 50% ಎನರ್ಜಿ ಲಿಬರೇಟ್ ಆಗುತ್ತೆ. ಆ ಕೆಮಿಕಲ್ ಎನರ್ಜೀಸ್ ಯಾವ್ಯಾವ್ದಕ್ಕೆ ಬೇಕಾಗುತ್ತೆ ಅಂದರೆ ನರ್ವ್ ಕಂಡಕ್ಷನ್ಗೆ, ಮಸಲ್ ಕಂಟ್ರಾಕ್ಷನ್ಗೆ, ಆಸ್ಮೋಸಿಸ್ ಮತ್ತು ಮೇಂಟೆನೆನ್ಸ್ ಆಫ್ ಟರ್ಜಿಡಿಟಿ ಮತ್ತು ಸೈಕ್ಲೋಸಿಸ್ ಮೂಮೆಂಟ್ ಆಫ್ ಸೈಟೋಪ್ಲಾಸಮ್ ಇರ್ಬೋದು, ಬಯೋಲುಮಿನೆಸೆನ್ಸ್ ಇರ್ಬೋದು, ಅಥವಾ ಮೇಂಟೆನೆನ್ಸ್ ಆಫ್ ಪ್ರೋಟೋಪ್ಲಾಸ್ಟ್, ಸಿಂಥಸಿಸ್ ಆಫ್ ಅದರ್ ಆರ್ಗ್ಯಾನಿಕ್ ಕಾಂಪೌಂಡ್ಸ್, ಸೆಲ್ ಡಿವಿಷನ್, ಸೆಲ್ ಗ್ರೋತ್, ಮತ್ತು ಡಿಫ್ರೆನ್ಸಿಯೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಆಫ್ ಸೆಲ್, ಮತ್ತು ಮೆಂಬ್ರೇನ್ ಟ್ರಾನ್ಸ್ಪೋರ್ಟ್. ಇಷ್ಟೆಲ್ಲ ಕೆಲಸಕ್ಕೆ ಏನಾಗುತ್ತೆ ಆ ಎನರ್ಜಿ ಯುಟಿಲೈಸ್ ಆಗುತ್ತೆ. ಈ ಎನರ್ಜಿ ಎಲ್ಲ ಎಲ್ಲಿಂದ ಬರುತ್ತೆ? ರೆಸ್ಪಿರೇಷನ್ ಅನ್ನೋ ಒಂದು ಪ್ರೋಸೆಸ್ಸಿಂದ ಬರುತ್ತೆ. ಹಾಗಾಗಿ ರೆಸ್ಪಿರೇಷನ್ ಈಸ್ ವೆರಿ ಎಸೆನ್ಷಿಯಲ್. ಈಗ ಒಂದು ಕ್ವಶನ್ಗೆ ಅರ್ಥ ಆಯಿತು. ಓಕೆ, ಈಗ ಪ್ಲಾಂಟ್ ಬ್ರೀತಿಂಗ್ ಆದಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ಮೆಕ್ಯಾನಿಸಮಲ್ಲಿ ಓದ್ತೀವಿ. ಆಕ್ಸಿಜನ್ ತಗೊಂಡೋಗುತ್ತೆ, ಅದು ಟ್ರಾನ್ಸ್ಪೋರ್ಟ್ ಆಗುತ್ತೆ, ಟ್ರಾನ್ಸ್ಪೋರ್ಟ್ ಆಗಿ ಸೆಲ್ ಒಳಗೆ ಹೋಗುತ್ತೆ. ಆ ಸೆಲ್ ಒಳಗೆ ಹೇಗಾಗುತ್ತೆ ಅನ್ನೋದನ್ನ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಏನಪ್ಪ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಅಂದರೆ, ಈಗ ಅಟ್ಮಾಸ್ಫಿಯರ್ಗೂ ನಮ್ಮ ಮಧ್ಯೆ ಏನು ಎಕ್ಸ್ಚೇಂಜ್ ಆಗುತ್ತಲ್ಲ ಥ್ರೂ ದ ನೇಸಲ್ ಕ್ಯಾವಿಟೀಸ್, ಅದನ್ನು ನಾವು ಬ್ರೀತಿಂಗ್ ಅಂತ ಕರಿತೀವಿ. ಆಮೇಲೆ ಇಟ್ ಡಿಫ್ಯೂಸಸ್ ಇನ್ ಟು ದ ಲಂಗ್ಸ್ಗೆ ಹೋಗುತ್ತೆ. ಈ ಪ್ಲಾಂಟ್ಸ್ ಎಲ್ಲ ನನ್ನ ಹ್ಯೂಮನ್ ಬೀಯಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಲಂಗ್ಸ್ ಹೋಗಿ ಅಲ್ಲಿ ನಂಬರ್ ಆಫ್ ಬ್ರಾಂಚಸ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ ಅಲ್ಯೂಲಾಯ್, ಅಲ್ಲಿ ಹೋಗಿ ಅದೇನಾಗುತ್ತೆ ದ ಬ್ಲಡ್ ಸ್ಟ್ರೀಮ್ಗೆ ಆಕ್ಸಿಜನ್ನು ಮತ್ತು ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗುತ್ತೆ. ಆ ಬ್ಲಡ್ ಸ್ಟ್ರೀಮ್ಸ್ ಎಲ್ಲ ಕಡೆಗೂ ಏನು ಮಾಡುತ್ತೆ ಆಕ್ಸಿಜನ್ನ ಸಪ್ಲೈ ಮಾಡುತ್ತೆ. ದ ಆಕ್ಸಿಜನ್ ಈಚ್ ಸೆಲ್ಗೂ ಏನಾಗುತ್ತೆ ಡಿಫ್ಯೂಸ್ ಆಗುತ್ತೆ. ಆಕ್ಸಿಜನ್ ಒಂದು ಸೆಲ್ ಒಳಗೆ ಹೋದಾಗ ಏನಾಗುತ್ತಲ್ವಾ ಆ ಪ್ರೋಸೆಸ್ನ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಕರಿತೀವಿ. ಓಕೆ, ಅಲ್ಲಿ ಆಕ್ಸಿಡೇಷನ್ ಆಗುತ್ತೆ. ದ ಆಕ್ಸಿಡೇಷನ್ ಆಫ್ ಫುಡ್ ಮೆಟೀರಿಯಲ್ ಟೇಕ್ಸ್ ಪ್ಲೇಸ್ ಇನ್ ದ ಸೆಲ್ ಇಸ್ ಕಾಲ್ಡ್ ಸೆಲ್ಯುಲಾರ್ ರೆಸ್ಪಿರೇಷನ್. ಮ್ಯಾಮ್ ಫುಡ್ಡು ಸೆಲ್ ಒಳಗೆ ಹೆಂಗೆ ಬಂತು ಅದಕ್ಕೆ ನೀವು ಡೈಜೆಷನ್ ತಿಳ್ಕೊಳ್ಬೇಕು. ಓಕೆ, ಡೈಜೆಷನಲ್ಲಿ ಇಂದ ಸ್ಮಾಲ್ ಇಂಟೆಸ್ಟೈನ್ ಇರುತ್ತಲ್ಲ ಅಲ್ಲಿ ಸಿಂಪ್ಲೆಸ್ಟ್ ಫಾರ್ಮ್ ಆಗಿ ಏನಾಗುತ್ತೆ ಫುಡ್ ಬ್ರೇಕ್ ಡೌನ್ ಆಗುತ್ತೆ. ಅಂದರೆ ಪ್ರೋಟೀನು, ಅಮೈನೋ ಆಸಿಡ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಶುಗರ್ ಆಗಿ ಬ್ರೇಕ್ ಡೌನ್ ಆಗುತ್ತೆ, ಕಾರ್ಬೋಹೈಡ್ರೇಟು, ಲಿಪಿಡ್ಸು, ಗ್ಲಿಸರಾಲ್ ಮತ್ತು ಫ್ಯಾಟಿ ಆಗಿ ಆದಮೇಲೆ ಅಲ್ಲಿಂದ ಬ್ಲಡ್ ಏನು ಮಾಡುತ್ತೆ ಆ ಸಿಂಪಲ್ ಫಾರ್ಮ್ನ ಎಲ್ಲ ಬಾಡಿ ಎಲ್ಲ ಪಾರ್ಟ್ಸ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ ಸ್ಮಾಲ್ ಇಂಟೆಸ್ಟೈನಿಂದ. ಹಾಗಾಗಿ ಯಾವಾಗಲೂ ನಿಮ್ಮ ಇಂಟೆಸ್ಟೈನ್ನ ಯಾಕೆ ಹೆಲ್ತಿಯಾಗಿ ಇಟ್ಕೊಳ್ಬೇಕು ಅಂತ ಅಂದರೆ ಬಿಕಾಸ್ ಅದೇ ಮೇನ್ ನಮ್ಮ ಡೈಜೆಷನಲ್ಲಿ ಅಬ್ಸಾರ್ಪ್ಷನ್ ಮಾಡೋ ಅಂಥ ಒಂದು ಪಾರ್ಟ್. ಅಲ್ಲಿ ವಿಲ್ಲೈ ಅಂತ ಇರುತ್ತಲ್ಲ ಅಲ್ಲಿ. ಈಗ ನಾವು ಪ್ಲಾಂಟಿಗೆ ಬಂದರೆ ಸೆಲ್ಯುಲಾರ್ ರೆಸ್ಪಿರೇಷನ್ ಪ್ಲಾಂಟ್ಗೆ ಅಷ್ಟೊಂದೇನು ಟ್ರಾನ್ಸ್ಪೋರ್ಟ್ ಬೇಕಾಗಿಲ್ಲ. ಯಾಕಂತಂದರೆ ಅವುಗಳಲ್ಲಿ ಝೈಲಮ್ ಮತ್ತು ಫ್ಲೋಯಮ್ ಅಂತ ಎರಡಿರುತ್ತೆ. ಅವರು ಈ ಟ್ರಾನ್ಸ್ಪೋರ್ಟ್ನ ನೋಡ್ಕೊಳ್ತಾರೆ. ಮತ್ತು ಫುಡ್ ಸಿಂಥಸೈಸ್ ಗ್ರೀನ್ ಪಾರ್ಟ್ನ ಮಾಡ್ಕೊಳ್ತಾರೆ. ಈಗ ಫುಡ್ಡು ಎನರ್ಜಿಯಾಗಿ ಕನ್ವರ್ಟ್ ಆಗಬೇಕು. ಎಲ್ಲಾಗ್ತಿದೆ ಅದು ಸೆಲ್ ಒಳಗಾಗ್ತಿದೆ. ಆ ಪ್ರೋಸೆಸ್ಗೆ ಏನಂತ ಕರಿತೀವಿ ಸೆಲ್ಯುಲಾರ್ ರೆಸ್ಪಿರೇಷನ್. ಓಕೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಇಸ್ ಎನ್ಸೈಮ್ ಕಂಟ್ರೋಲ್ಡ್ ಪ್ರೋಸೆಸ್. ಎಂಥ ಪ್ರೋಸೆಸ್ ಅದು? ಎನ್ಸೈಮ್ ಕಂಟ್ರೋಲ್ಡ್ ಪ್ರೋಸೆಸ್ ಆಫ್ ಬಯಾಲಜಿಕಲ್ ಆಕ್ಸಿಡೇಷನ್ ಆಫ್ ಫುಡ್ ಮೆಟೀರಿಯಲ್ ಇನ್ ದ ಲಿವಿಂಗ್ ಸೆಲ್ ಯೂಸಿಂಗ್ ಏನು ಯೂಸ್ ಮಾಡ್ಕೊಳ್ಳುತ್ತೆ ಆಕ್ಸಿಜನ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆ್ಯಂಡ್ ರಿಲೀಸಿಂಗ್ ಎನರ್ಜಿ. ಒಂದೇ ಸ್ಟೆಪ್ಪಲ್ಲಿ ಪ್ರೊಡ್ಯೂಸ್ ಆಗಲ್ಲ ಎನರ್ಜಿ, ಇನ್ ಅ ಗ್ರಾಜುಯಲ್ ಸ್ಟೆಪ್ಸ್ and storing it in the biological useful form that is ATP. ಯಾವ ಫಾರ್ಮಲ್ಲಿ ಸ್ಟೋರ್ ಆಗುತ್ತೆ? ATP ಫಾರ್ಮಲ್ಲಿ. ಓಕೆ, ಇನ್ ಸೆಲ್ಯುಲಾರ್ ರೆಸ್ಪಿರೇಷನಲ್ಲಿ ಸೋ ಮೆನಿ ಎನ್ಸೈಮ್ಸ್ ಇನ್ವಾಲ್ವ್ ಆಗುತ್ತೆ. ಅಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ಗೆ ಆಕ್ಸಿಜನ್ನ ಯೂಸ್ ಮಾಡಿಕೊಂಡು ಇದು ಕಾರ್ಬನ್ ಡೈಆಕ್ಸೈಡ್ ಮತ್ತು ವಾಟರ್ನ ರಿಲೀಸ್ ಮಾಡುತ್ತೆ. ಅದಲ್ಲದೆ ಎನರ್ಜಿ ಇನ್ ದ ಫಾರ್ಮ್ ಆಫ್ ATP ಸ್ಟೋರ್ ಆಗುತ್ತೆ. ಗ್ರಾಜುಯಲ್ ಸ್ಟೆಪ್ಸ್ ಅಂದರೆ 3 ಸ್ಟೆಪ್ಸ್ ಬರುತ್ತೆ, ಗ್ಲೈಕಾಲಿಸಿಸ್, ಕ್ರೆಬ್ಸ್ ಸೈಕಲ್ ಮತ್ತು ಆಕ್ಸಿಡೇಟಿವ್ ಫಾಸ್ಫಾರಿಲೇಷನ್ ಅಂತ. ಅಲ್ಲಿ ATPನ ರಿಲೀಸ್ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಆ ATP ಮುಂದೆ ನೆಕ್ಸ್ಟ್ ಏನು ಕೆಲಸ ಮಾಡಬೇಕಾಗಿರುತ್ತಲ್ವಾ ಎನರ್ಜಿ, ಕೆಮಿಕಲ್ ಪ್ರೋಸೆಸ್ ಇರ್ಬೋದು, ಫಿಸಿಕಲ್ ಪ್ರೋಸೆಸ್ಸು, ಅಲ್ಲಿ ಬೇಕಾಗಿರೋ ಎನರ್ಜಿನ ಯಾರು ಸಪ್ಲೈ ಮಾಡ್ತಾರೆ? ATP. ಹಾಗಾಗಿ ATPನ ನಾವು ಎನರ್ಜಿ ಕರೆನ್ಸಿ ಆಫ್ ದ ಸೆಲ್ ಅಂತ ಕರಿತೀವಿ. ಈಗ ಕರೆನ್ಸಿ ಅಂದರೆ ನಾವು ಬ್ಯಾಂಕಲ್ಲಿ ಇಟ್ಕೊಂಡಿರ್ತೀವಿ, ನಮಗೆ ಕಷ್ಟ ಬಂದಾಗ ಅಥವಾ ನೀಡ್ ಇದ್ದಾಗ ಅದನ್ನು ನಾವು ಡ್ರಾ ಮಾಡಿಕೊಂಡು ಯುಟಿಲೈಸ್ ಮಾಡ್ಕೊಳ್ತೀವಿ. ಅದೇ ಥರ ಸೆಲ್ಲಲ್ಲಿ ATP ಅಷ್ಟೇ. ನಮಗೆ ಬೇಕಾದಾಗ ಎನರ್ಜಿ ಬೇಕು ಅಂತ ಅಂದಾಗ ಅದೇನು ಮಾಡುತ್ತೆ ಎನರ್ಜಿ ಅದರಲ್ಲಿರೋ 3 ಫಾಸ್ಫೇಟ್ ಬಾಂಡ್ ಮೂಲಕ ಒಂದೊಂದೇ ಬಾಂಡನ್ನ ಹೈಡ್ರೋಲೈಸ್ ಮಾಡಿ ನಮಗೆ ಎನರ್ಜಿನ ರಿಲೀಸ್ ಮಾಡುತ್ತೆ. ಇದಿಷ್ಟು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೇನು ಅಂತ.
ಹಾಗಾಗಿ so respiration is a catabolic where it breaks the complex into simple ones. Exothermic, it releases the energy. Oxidative, it utilizes the ಆಕ್ಸಿಜನ್ ಯುಟಿಲೈಸ್ ಮಾಡಿಕೊಂಡು ಫುಡ್ ನ ಬ್ರೇಕ್ ಡೌನ್ ಮಾಡುತ್ತೆ. ಹಾಗಾಗಿ ಇದನ್ನ ಆಕ್ಸಿಡೇಟಿವ್ ಪ್ರೊಸೆಸ್ ಅಂತ ಕರಿತೀವಿ. ಅಲ್ಲಿ PA ಅಂತ ಹೇಳಿದ್ವಿ ಅಲ್ವಾ, ಫೋಟೋಸಿಂಥಸಿಸ್ ಅನಬಾಲಿಕ್. ಇಲ್ಲಿ RC ಅಂತ ಹೇಳೋದು. ಓಕೆ, ರಾಯಲ್ ಚಾಲೆಂಜರ್ಸ್ ಅಂತನಾದ್ರು ತಿಳ್ಕೊಳ್ಳಿ, ಏನಾದ್ರು ತಿಳ್ಕೊಳ್ಳಿ. RC ಅಂತ ಅಂದ್ರೇನು, ಸೆಲ್ ರೆಸ್ಪಿರೇಷನ್ ಒಂದು ಕೆಟಬಾಲಿಕ್ ಪ್ರೊಸೆಸ್. ಇದೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಎನರ್ಜಿ ರಿಲೀಸ್ ಆಗೋದ್ರಿಂದ ಎಕ್ಸೋ ಅಂದ್ರೇನು ಹೊರಗೆ ಹೋಗೋದು, ಎಕ್ಸೋಥರ್ಮಿಕ್. ಅಲ್ಲಿ ಎನರ್ಜಿನ ಯುಟಿಲೈಸ್ ಮಾಡ್ಕೊಳೋದ್ರಿಂದ ಫೋಟೋಸಿಂಥಸಿಸ್ ಎಂಡೋಥರ್ಮಿಕ್. ಅಲ್ಲಿ ರೆಡಾಕ್ಸ್ ಪ್ರೊಸೆಸ್, ಅಲ್ಲಿ ರಿಡಕ್ಷನ್ ಆಕ್ಸಿಡೇಷನ್ ಎರಡೂ ಆಗುತ್ತೆ. ಬಟ್ ಇಲ್ಲಿ ಆಕ್ಸಿಡೇಷನ್ ಮಾತ್ರ ಆಗೋದ್ರಿಂದ ರೆಸ್ಪಿರೇಷನ್ ನಾವು ಆಕ್ಸಿಡೇಟಿವ್ ಫಾಸ್ಫೋರಿಲೇಷನ್, ಆಕ್ಸಿಡೇಷನ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಕ್ಸಿಡೇಷನ್ ಅಂತ ಕರಿತೀವಿ. ಓವರಾಲ್ ರಿಯಾಕ್ಷನ್ ರೆಸ್ಪಿರೇಷನ್ ನಾವು ಒಂದು ಸಿಂಪಲ್ ಇಕ್ವೇಶನ್ ಅಲ್ಲಿ ರಿಪ್ರೆಸೆಂಟ್ ಮಾಡೋದಾದ್ರೆ, ಗ್ಲೂಕೋಸ್, ದ ಸಿಂಪಲ್ ಶುಗರ್ ಗ್ಲೂಕೋಸ್ with the in the presence of oxygen and also in the presence of enzyme, it convert the food into carbon dioxide, water and releases energy. Okay, the amount of energy it depends on the ಆಕ್ಸಿಡೇಷನ್ ಏನಲ್ಲಿ ಯಾವ್ದನ್ನ ಯೂಸ್ ಮಾಡ್ಕೊಳುತ್ತಲ್ಲ ಕಾಂಪೌಂಡ್, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದಲ್ಲದೆ ದ ಸಬ್ಸ್ಟ್ರೇಟ್ ವಿಚ್ ಇಸ್ ಇನ್ವಾಲ್ವ್ ಇನ್ ದ ರೆಸ್ಪಿರೇಷನ್ ಅಲ್ಲಿ ಆಕ್ಸಿಡೇಷನ್ ಆಗೋಕೆ ಇನ್ವಾಲ್ವ್ ಆಗೋದು, ಅದ್ರ ಮೇಲೆ ದ ನಂಬರ್ ಆಫ್ ATP ಪ್ರೊಡಕ್ಷನ್ ಕೂಡ ಇನ್ವಾಲ್ವ್ ಆಗಿರುತ್ತೆ. ಇದಿಷ್ಟು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೇನು. ಹಾಗಾದ್ರೆ ನೆಕ್ಸ್ಟ್ ಒಂದು, ಇಲ್ಲಿ ಏನು ರೆಸ್ಪಿರೇಷನ್, ಗ್ಲೂಕೋಸ್ ಇಸ್ ದ ಸಬ್ಸ್ಟ್ರೇಟ್ ವಿಚ್ ಅಂಡರ್ಗೋ ಆಕ್ಸಿಡೇಷನ್ ಅಂಡ್ ರಿಲೀಸಸ್ ಎನರ್ಜಿ ಅಂತ ಹೇಳಿದ್ವಲ್ವಾ. ಓಕೆ, ಈ ಸಬ್ಸ್ಟೆನ್ಸ್ ನ ನಾವೇನಂತ ಕರಿತೀವಿ ಅಂತ ಅಂದ್ರೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಹೇಳ್ತೀನಿ. ಇಲ್ಲಿ ನೋಡಿ, ಹಾಗಾದ್ರೆ ರೆಸ್ಪಿರೇಷನ್ ಎಲ್ಲಿ ಆಗುತ್ತೆ? ಓಕೆ, ಈ ಸೆಲ್ಯುಲಾರ್ ರೆಸ್ಪಿರೇಷನ್ ಎಲ್ಲಿ ನಡೆಯುತ್ತೆ ಅಂದ್ರೆ, ಸೆಲ್ಯುಲಾರ್ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ಏರೋಬಿಕ್ ಆರ್ಗ್ಯಾನಿಸಮ್ ಅಲ್ಲಾದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಎಲ್ಲಿ ನಡೆಯುತ್ತೆ? ಮೈಟೋಕಾಂಡ್ರಿಯಾ. ಏರೋಬಿಕ್ ಅಲ್ಲಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಈಗ ಪ್ರೊಕ್ಯಾರಿಯೋಟ್ಸ್ ನಾವು ತಗೊಳ್ಳೋದಾದ್ರೆ, ಪ್ರೊಕ್ಯಾರಿಯೋಟ್ಸ್ ಅಲ್ಲಿ ಸೆಲ್ ಆರ್ಗ್ಯಾನಿಲ್ಸ್ ಇರಲ್ಲ, ಬಟ್ ಅವರು ಕೂಡ ರೆಸ್ಪಿರೇಷನ್ ಮಾಡ್ತಾರೆ ಅವುಗಳಲ್ಲಿ. ಹಾಗಾದ್ರೆ ರೆಸ್ಪಿರೇಷನ್ ಎಲ್ಲಾಗುತ್ತೆ? ನಿಮ್ಗೆ ಸೆಲ್ ಚಾಪ್ಟರ್ ಅಲ್ಲಿ ಪ್ರೊಕ್ಯಾರಿಯೋಟಿಕ್ ಚಾಪ್ಟರ್ ಅಲ್ಲಿ ಮಿಸೋಸೋಮ್ಸ್ ಅಂತ ಬರುತ್ತೆ. ಪ್ರೊಕ್ಯಾರಿಯೋಟ್ ಅಲ್ಲಿ ಒಂದು ಸ್ಪೆಷಲ್ ಸ್ಟ್ರಕ್ಚರ್ ಇರುತ್ತೆ, ಅಲ್ಲಿ ಈ ರೆಸ್ಪಿರೇಷನ್ ಅಲ್ಲಿ ನೆಕ್ಸ್ಟ್ ಪ್ರೋಸೆಸ್ ಗಳೆಲ್ಲ ಆಗುತ್ತೆ. ಆದ್ರೆ ನಮ್ಮಲ್ಲಿ ಯಾರ್ಯಾರು ಏರೋಬಿಕ್ ಅಲ್ಲ, ಆಕ್ಸಿಜನ್ ಆಕ್ಸಿಡೇಷನ್ ಸಬ್ಸ್ಟೆನ್ಸ್ ಆಗಿ ಯೂಸ್ ಮಾಡ್ತೀವೋ ಅವರೆಲ್ಲ ದ ಏರೋಬಿಕ್ ರೆಸ್ಪಿರೇಷನ್ ಸೈಟ್ ಅದು ಮೈಟೋಕಾಂಡ್ರಿಯಾ. ಹಾಗಾಗಿ ಅವ್ರನ್ನ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ. 1 ಮಾಲಿಕ್ಯೂಲ್ ಆಫ್ ಕಾರ್ಬೋಹೈಡ್ರೇಟ್ಗೆ ಅಂದ್ರೆ ಒಂದು ಶುಗರ್ಗೆ 36 ATPs ನ ಪ್ರೊಡ್ಯೂಸ್ ಮಾಡೋದ್ರಿಂದ. ನೋಡಿ, ದಿಸ್ ಮೈಟೋಕಾಂಡ್ರಿಯಾ ಇಟ್ ಇಸ್ ಸಾಸೇಜ್ ಶೇಪ್ ಅಲ್ಲಿ ಇರುತ್ತೆ. ಮತ್ತೆ ಇಟ್ ಹ್ಯಾಸ್ 2 membrane. The outer membrane is smooth and continuous, and the inner membrane shows a number of infoldings, finger like infoldings ಇರುತ್ತೆ. The infolding ಗೆ ನಾವು ಕ್ರಿಸ್ಟೆ ಅಂತ ಕರಿತೀವಿ. ಇನ್ನರ್ ಮೆಂಬ್ರೇನ್ ಮಾತ್ರ. ದ ಇನ್ನರ್ ಮೆಂಬ್ರೇನ್ ಎನ್ಕ್ಲೋಸಿಂಗ್ ಎ ಫ್ಲೂಯಿಡ್ ಫಿಲ್ ರೀಜನ್ ಕಾಲ್ಡ್ ಮ್ಯಾಟ್ರಿಕ್ಸ್. ಏನಂತ ಕರಿತೀವಿ ಅದನ್ನ? ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಒಳಗೆ ಎನ್ಸೈಮ್ಸ್ ಇರುತ್ತೆ ವಿಚ್ ಆರ್ ರಿಕ್ವೈರ್ಡ್ ಫಾರ್ ದ ಏರೋಬಿಕ್ ರೆಸ್ಪಿರೇಷನ್. ಅದಲ್ಲದೆ ಇಟ್ ಹ್ಯಾಸ್ ಇಟ್ಸ್ ಓನ್ ಜಿನೋಮ್. ಹಾಗಾಗಿ ಇದನ್ನ ಸೆಮಿ ಆಟೋನಮಸ್ ಆರ್ಗ್ಯಾನೆಲ್ ಅಥವಾ ಇಟ್ ಹ್ಯಾವಿಂಗ್ ದ ಎಕ್ಸ್ಟ್ರಾ ನ್ಯೂಕ್ಲಿಯರ್ ಕ್ರೋಮೋಸೋಮ್ ಇರುತ್ತೆ. ಅದಲ್ಲದೆ ದ ಕ್ರಿಸ್ಟೆ ಏನಿರುತ್ತಲ್ವಾ, ದ ಕ್ರಿಸ್ಟಾ ಏನು ಕ್ರಿಸ್ಟೆ ಅಂತ ಅಂದ್ರೆ, ದ ಇನ್ಫೋಲ್ಡಿಂಗ್ ಆಫ್ ದ ಇನ್ನರ್ ಮೆಂಬ್ರೇನ್ ಆಫ್ ದ ಮೈಟೋಕಾಂಡ್ರಿಯಾ ಶೋಸ್ ನಂಬರ್ ಆಫ್ ನಾಬ್ ಲೈಕ್ ಸ್ಟ್ರಕ್ಚರ್ಸ್ ಅಥವಾ ಸ್ಟಾಕ್ವುಡ್ ಪಾರ್ಟಿಕಲ್ಸ್. ದೇ ಆರ್ ಕಾಲ್ಡ್ ರಾಕರ್ಸ್ ಪಾರ್ಟಿಕಲ್ಸ್. ರಾಕರ್ಸ್ ಅನ್ನೋರು ಇದನ್ನ ಫಸ್ಟ್ ಡಿಸ್ಕವರ್ ಮಾಡಿದ್ರಿಂದ ಇದನ್ನ ರಾಕರ್ಸ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಅದಲ್ಲದೆ ಇವ್ರನ್ನ ಆಕ್ಸಿಸೋಮ್ಸ್ ಅಂತ ಕೂಡ ಕರಿತೀವಿ, ಯಾಕಂದ್ರೆ ಅಲ್ಲಿ ಆಕ್ಸಿಜನ್ ಲಿಬರೇಟ್ ಆಗುತ್ತೆ ಕೂಡ. ಅದಲ್ಲದೆ ನೆಕ್ಸ್ಟ್ ಒನ್, ಅದನ್ನ F1 F2 ಪಾರ್ಟಿಕಲ್ಸ್ ಅಂತ ಕೂಡ ಕರಿತೀವಿ. ಕಪ್ಲಿಂಗ್ ಫ್ಯಾಕ್ಟರ್ಸ್ ಅಂತ ನಾವು ಕೆಮಿ ಆಸ್ಮೋಟಿಕ್ ಹೈಪೋಥಿಸಿಸ್ ಅಲ್ಲಿ ಓದಿದ್ವಲ್ವಾ, ಇಲ್ಲೂ ಕೂಡ ಆ ತರ ಕಪ್ಲಿಂಗ್ ಫ್ಯಾಕ್ಟರ್ಸ್ ಇರುತ್ತೆ ಸ್ಟಾಕ್ವುಡ್ ಪಾರ್ಟಿಕಲ್ಸ್ ಅಲ್ಲಿ. F0 F1 ಪಾರ್ಟಿಕಲ್ಸ್, ಆಕ್ಸಿಸೋಮ್ಸ್ ಮತ್ತೆ ರಾಕರ್ ಪಾರ್ಟಿಕಲ್ಸ್ ಅಂತ ಕರಿತೀವಿ. ದ ನಾಬ್-ಲೈಕ್ ಸ್ಟ್ರಕ್ಚರ್ಸ್ which are present on the cristae. Cristae andrenu, the infolding of the inner membrane. Okay, this is about the structure of mitochondria. ಅದಲ್ದೇನೆ ಈ ಮ್ಯಾಟ್ರಿಕ್ಸ್ ಒಳಗೆ ರೈಬೋಸೋಮ್ಸ್ ಕೂಡ ಇರುತ್ತೆ. ರೈಬೋಸೋಮ್ಸ್ ಆರ್ ದ ಏನದು ವಿತೌಟ್ ಮೆಂಬ್ರೇನ್ ಇರುವಂತಹ ಆರ್ಗ್ಯಾನೆಲ್ಸ್. ದೇ ಇನ್ವಾಲ್ವ್ಡ್ ಇನ್ ದ ಪ್ರೋಟೀನ್ ಸಿಂಥಸಿಸ್. ಎಲ್ಲಿ DNA ಇದೆಯೋ ಅಲ್ಲಿ ಯಾರು ಇರ್ತಾರೆ? ಯಾವಾಗಲೂ ರೈಬೋಸೋಮ್ಸ್ ಇರುತ್ತೆ. This to the structure of mitochondria. ಮೈಟೋಕಾಂಡ್ರಿಯಾನ
ಕೊಲಿಕರ್ ಅವರು ಮೈಟೋಕಾಂಡ್ರಿಯಾ ಅಂತ ಅದನ್ನ ಡಿಸ್ಕವರ್ ಮಾಡಿದ್ರು. ಬೆಂಡ ಅನ್ನೋರು ಅದಕ್ಕೆ ನೇಮ್ ಮಾಡಿದ್ರು ಮೈಟೋಕಾಂಡ್ರಿಯಾ ಅಂತ. ನಿಮಗೆ ಸೆಲ್ ಚಾಪ್ಟರ್ ಇದ್ದು ಡೀಟೇಲ್ ಸ್ಟ್ರಕ್ಚರ್ ಕಲ್ತ್ಕೊಳ್ತೀವಿ, ಇಲ್ಲೇನು ಬೇಕಾಗಲ್ಲ. ನೆಕ್ಸ್ಟ್ ಅವಾಗಲೇ ಹೇಳಿದಾಗೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ಸ್. ಏನು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂದರೆ, ರೆಸ್ಪಿರೇಷನ್ ಅಲ್ಲಿ ಆಕ್ಸಿಡೇಷನ್ ಆಗೋಕ್ಕೆ ವಿಚ್ ಫುಡ್ ಪಾರ್ಟಿಕಲ್ ಇನ್ವಾಲ್ವ್ ಆಗಿರುತ್ತಲ್ವಾ, ದ ಫುಡ್ ಪಾರ್ಟಿಕಲ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ ಆಕ್ಸಿಡೇಷನ್ ಡ್ಯೂರಿಂಗ್ ದ ರೆಸ್ಪಿರೇಷನ್ ಇಸ್ ಕಾಲ್ಡ್ ರೆಸ್ಪಿರೇಟರಿ ಸಬ್ಸ್ಟ್ರೇಟ್. ಓಕೆ, ಆ ಸಬ್ಸ್ಟ್ರೇಟ್ ಯಾವ್ದು? ಗ್ಲುಕೋಸ್ ಅಂದರೆ ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತು ಪ್ರೋಟೀನ್ಸ್. ಈ 3 ಸಬ್ಸ್ಟ್ರೇಟ್ಸ್ ಇರುತ್ತಲ್ಲ, ಅವನ್ನ ನಾವು ಮೆಟಬಾಲಿಕ್ ಫ್ಯೂಯಲ್ಸ್ ಅಂತ ಕೂಡ ಕರಿತೀವಿ. ಯಾರ್ಯಾರು ಮೆಟಬಾಲಿಕ್ ಫ್ಯೂಯಲ್ಸು? ಕಾರ್ಬೋಹೈಡ್ರೇಟ್ಸ್, ಲಿಪಿಡ್ಸ್ ಮತ್ತೆ ಪ್ರೋಟೀನ್ಸ್. ಬಟ್ ಇದರಲ್ಲಿ ನಾರ್ಮಲ್ ಮೆಟಬಾಲಿಕ್ ಫ್ಯೂಯಲ್ಸ್ ಅಂತ ಅಂದರೆ ನಾರ್ಮಲ್ ಲೈಫಲ್ಲ ಹೈ ಅಮೌಂಟ್ ಆಫ್ ಎನರ್ಜಿ ಕೊಡೋರು ಕಾರ್ಬೋಹೈಡ್ರೇಟ್. ಯಾಕಂದರೆ ಪ್ರೋಟೀನ್ಸು ಸ್ಟ್ರಕ್ಚರಲ್ ಮತ್ತು ಫಂಕ್ಷನಲ್ ಕಾಂಪೋನೆಂಟ್ ಆರ್ಗ್ಯಾನಿಕ್ ಕಾಂಪೌಂಡ್ ಆಗಿರೋದ್ರಿಂದ ಅವ್ರೇನಾದರೂ ಡೈಜೆಸ್ಟ್ ಆದರೆ ತುಂಬ ಲಾಸ್ ಆಗುತ್ತೆ, ಇಂಜುರೀಸ್ ಫಾರ್ಮೇಷನ್ ಆಗುತ್ತೆ. ಆನ್ ದಟ್ ಬೇಸಿಸ್ ರೆಸ್ಪಿರೇಷನ್ ಆಫ್ 2 ಟೈಪ್ಸ್. ಯಾವ್ಯಾವ ಥರ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಇನ್ವಾಲ್ವ್ ಆಗಿದೆ ಅನ್ನೋ ಬೇಸಿಸ್ ಮೇಲೆ ನಾವು ರೆಸ್ಪಿರೇಷನ್ನ 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಫಸ್ಟ್ ಒಂದು ಫ್ಲೋಟಿಂಗ್ ರೆಸ್ಪಿರೇಷನ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಂಪಾರ್ಟೆಂಟು, ಬೋರ್ಡ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ. ಇದು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಕೇಳ್ತಾರೆ, ಯಾರ್ಯಾರು ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂತ ಕೂಡ ಕೇಳ್ತಾರೆ. ಓಕೆ, ದ ರೆಸ್ಪಿರೇಷನ್ ಟೈಪ್ಸು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇದು ಫ್ಲೋಟಿಂಗ್ ರೆಸ್ಪಿರೇಷನ್. ದ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್. ಇವರಿಬ್ರು ಇದ್ದಾಗ ರೆಸ್ಪಿರೇಷನ್ ಏನಾಗುತ್ತಲ್ವಾ, ಅದನ್ನ ಫ್ಲೋಟಿಂಗ್ ರೆಸ್ಪಿರೇಷನ್ ಅಂತ ಕರಿತೀವಿ. ಇನ್ನು ಪ್ರೋಟೋಪ್ಲಾಸ್ಮಿಕ್ ರೆಸ್ಪಿರೇಷನ್ ಅಂದರೆ ಹಿಯರ್ ದ ರೆಸ್ಪಿರೇಷನ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಪ್ರೋಟೀನ್. ಇಲ್ಲಿ ಹೇಳ್ಬೇಕಾಗಿರೋದು ನಿಮಗೆ, ಕೆಲವೊಬ್ರು ಉಪವಾಸ ಡಯಟ್ ಮಾಡ್ತಾರಲ್ವಾ ಸಣ್ಣ ಆಗಬೇಕು ಅಂತ. ಯಾರು ತುಂಬ ದಿನ ಊಟ ಮಾಡದೆ ಇದ್ದಾಗ ನಮಗೆ ಫಸ್ಟು ಬಾಡಿಲಿರೋ ಎಲ್ಲ ಕಾರ್ಬೋಹೈಡ್ರೇಟ್ ಡೈಜೆಸ್ಟ್ ಆಗುತ್ತೆ, ಆಮೇಲೆ ಎಮರ್ಜೆನ್ಸಿ ಅಂತ ಫ್ಯಾಟ್ ಸ್ಟೋರ್ ಆಗಿರುತ್ತಲ್ಲ ಅವರೆಲ್ಲ ಡೈಜೆಸ್ಟ್ ಆಗ್ತಾ ಬರ್ತಾರೆ. ಅದಾದಮೇಲೆ ಉಳ್ಕೊಂಡಿರೋರೇ ಪ್ರೋಟೀನ್ಸ್. ದೇ ರಿಕ್ವೈರ್ಡ್ ಫಾರ್ ದ ಪ್ರೊಟೆಕ್ಷನ್ ಅಥವಾ ಪರ್ಫಾರ್ಮೆನ್ಸ್ ಆಫ್ ದ ನಾರ್ಮಲ್ ಅದರ್ ಆಕ್ಟಿವಿಟೀಸ್. ಯಾಕಂದರೆ ಅವರು ದೇ ಆರ್ ದ ಸ್ಟ್ರಕ್ಚರಲ್ ಕಾಂಪೋನೆಂಟ್ಸ್, ದೇ ಆರ್ ದ ಫಂಕ್ಷನಲ್ ಕಾಂಪೋನೆಂಟ್ಸ್. ಅವರೇ ಡೈಜೆಸ್ಟ್ ಆದರೆ ಇಂಜುರೀಸ್ ಫಾರ್ಮೇಷನ್, ಮಸಲ್ ಟೋರ್ ಆಗಿದೆ ಅನ್ನೋತಾರೆ ಕೆಲವೊಬ್ರು. ಓಕೆ, ಇದೆಲ್ಲ ಆಗೋದು ಯಾವಾಗ? ವೆನ್ ಪ್ರೋಟೋಪ್ಲಾಸ್ಮಿಕ್ ರೆಸ್ಪಿರೇಷನ್ ಆದಾಗ. ಹಾಗಾಗಿ ದಿಸ್ ಮೇ ಲೀಡ್ಸ್ ಟು ಇಂಜುರಿ, ಈವನ್ ಡೆತ್ ಕೂಡ ಆಗುತ್ತೆ. ನೀವು ಕೇಳಿರ್ಬೋದು ಕೆಲವೊಬ್ರು ಎಷ್ಟೊಂದು ಜನ ಉಪವಾಸ ಮಾಡಿ ಡಯಟ್ ಮಾಡಿ ಸತ್ತೋದ್ರು ಅಂತ ಎಲ್ಲ ಕೇಳಿರ್ತೀರಿ, ಬಿಕಾಸ್ ಆಫ್ ದಿಸ್ ಪ್ರೋಟೋಪ್ಲಾಸ್ಮಿಕ್ ರೆಸ್ಪಿರೇಷನ್. ಬ್ರೀತಿಂಗ್ ಇನ್ ಪ್ಲಾಂಟ್ಸ್. ಡು ದ ಪ್ಲಾಂಟ್ ಬ್ರೀತ್? ಪ್ಲಾಂಟ್ ಬ್ರೀತ್ ಮಾಡುತ್ತಾ? ಮ್ಯಾಮ್, ಅವ್ರು ಬದುಕಿರೋರು ಅಂದರೆ ಲಿವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಒಂದು ಬ್ರೀತಿಂಗ್ ಅಂತ ಹೇಳ್ತೀರಿ, ಹೌದಲ್ವಪ್ಪ? ಲಿವಿಂಗ್ ಇದು ಬ್ರೀತಿಂಗ್ ಓನ್ಲಿ ಟೇಕ್ಸ್ ಪ್ಲೇಸ್ ಇನ್ ದ ಲಿವಿಂಗ್ ಆರ್ಗ್ಯಾನಿಸಮ್. ಹಾಗಾಗಿ ಪ್ಲಾಂಟ್ಸ್ ಬ್ರೀತಿಂಗ್ ಮಾಡುತ್ತೆ ಅಂತ, ಹೌದಲ್ವಾ? ಎಸ್, ಬ್ರೀತಿಂಗ್ ಮಾಡುತ್ತೆ. ಆದರೆ ಹೇಗೆ ಮಾಡುತ್ತೆ? ಅವ್ರು ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ನ ಹೆಂಗೆ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ? ಅದೇ ಅವ್ರದ್ದು ಓಪನಿಂಗ್ ಇರುತ್ತಲ್ವಾ, ಸ್ಟೊಮ್ಯಾಟಾ ಮತ್ತು ಅದು ಅದರ್ ಪಾರ್ಟ್ಸ್, ಅದ್ರ ಮೂಲಕ. ಮತ್ತು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟ್ರಾನ್ಸ್ಫರ್ ಮಾಡಬೇಕಲ್ವಾ ಆ ಪಾರ್ಟಿಂದ ಇನ್ನೊಂದು ಪಾರ್ಟ್ಗೆ. ಅದು ಹೆಂಗಾಗುತ್ತೆ? ಯಾವುದಾದ್ರೂ ರೆಸ್ಪಿರೇಟರಿ ಆರ್ಗನ್ ಇರುತ್ತಾ? ಯೋಚನೆ ಮಾಡ್ತಾ ಇದ್ದೀರಾ? ಇಲ್ಲ, ಯಾವುದು ರೆಸ್ಪಿರೇಟರಿ ಆರ್ಗನ್ಸ್ ಆ ಥರದ್ದು ಇರಲ್ಲ. ಮತ್ತು ಅವ್ರು ಹೆಂಗೆ ಫುಲ್ಫಿಲ್ ಮಾಡ್ಕೊಳ್ತಾರೆ? ಓಕೆ, ಹೆಂಗೆ ಫುಲ್ಫಿಲ್ ಮಾಡ್ಕೊಳ್ತಾರೆ ಅಂದರೆ, ಫಸ್ಟ್ ಒನ್ ದ ಬ್ರೀತಿಂಗ್ ಅಂದ್ರೇನು? ದ ಸೆಲ್ಯುಲಾರ್ ರೆಸ್ಪಿರೇಷನ್ ಇನ್ ಪ್ಲಾಂಟ್ಸ್ ಇನ್ವಾಲ್ವಿಂಗ್ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಅಂದರೆ ಯುಟಿಲೈಸೇಷನ್ ಆಫ್ ದ ಆಕ್ಸಿಜನ್ ಅಂಡ್ ರಿಲೀಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕಾಲ್ಡ್ ಬ್ರೀತಿಂಗ್. ಆ ಬ್ರೀತಿಂಗಲ್ಲಿ ಪ್ಲಾಂಟ್ಸ್ ಡು ನಾಟ್ ಹ್ಯಾವ್ ರೆಸ್ಪಿರೇಟರಿ ಆರ್ಗನ್ಸ್. ಇಲ್ಲ ಅವುಗಳಲ್ಲಿ ಆ್ಯಸ್ ಅನಿಮಲ್ಸ್ಗಿರೋ ಥರ. ಬಟ್ ದೆ ಹ್ಯಾವ್ ಸ್ಟೊಮ್ಯಾಟಾ. ಏನೇನಿದೆ ಅವುಗಳಲ್ಲಿ? ಸ್ಟೊಮ್ಯಾಟಾ ಇದೆ ಮತ್ತು ಲೆಂಟಿಸೆಲ್ಸ್ ಇದೆ ಫಾರ್ ದಿಸ್ ಪರ್ಪಸ್. ಇದಕ್ಕಂತಾನೆ ಬ್ರೀತಿಂಗ್ ಅಂತಾನೆ ಅವುಗಳಲ್ಲಿ ಲೆಂಟಿಸೆಲ್ಸ್ ಮತ್ತು ಸ್ಟೊಮ್ಯಾಟಾ ಇದೆ. ಸ್ಟೊಮ್ಯಾಟಾ ಅಂತ ಅಂದರೆ ಲೀಫಲ್ಲಿ ಎಪಿಡರ್ಮಿಸ್ ಮೇಲೆ ಈ ಥರ ಓಪನಿಂಗ್ ಇರುತ್ತೆ. ಇದು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಮತ್ತು ಟ್ರಾನ್ಸ್ಪಿರೇಷನ್ಗೆ ಇನ್ವಾಲ್ವ್ ಆಗುತ್ತೆ ಅಂತ ಓದಿದ್ದೀವಿ ನಾವು. ಲೆಂಟಿಸೆಲ್ಸ್ ಅಂದರೆ ಇದು ಅನಾಟಮಿಲಿ ನಿಮಗೆ ಲಾಸ್ಟ್ ಸೆಕೆಂಡರಿ ಸ್ಟ್ರಕ್ಚರಲ್ಲಿ ಬರುತ್ತೆ. ಬಾರ್ಕ್ ಮೇಲೆ ಕೆಲವೊಂದು ಓಪನಿಂಗ್ ಇರುತ್ತೆ. ಆ ಓಪನಿಂಗ್ನ ನಾವು ಲೆಂಟಿಸೆಲ್ ಅಂತ ಕರಿತೀವಿ. ಥ್ರೂ ದಿಸ್ ಏನಾಗುತ್ತೆ? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಟೇಕ್ಸ್ ಪ್ಲೇಸ್. ಅದಲ್ದೇನೆ ದ ಪ್ಲಾಂಟ್ಸ್ ಲೈಕ್ ರೆಸ್ಪಿರೇಟರಿ ಆರ್ಗನ್ಸ್. ಯಾಕೆ ಪ್ಲಾಂಟ್ಸಲ್ಲಿ ರೆಸ್ಪಿರೇಟರಿ ಆರ್ಗನ್ ಇಲ್ಲ ಅಂತ ಅಂದರೆ ಅದಕ್ಕೆ ಇಷ್ಟು ರೀಸನ್ಸ್ ಇದೆ. ಯಾಕಂತ ಅಂದರೆ ಅವಕ್ಕೆ ನಮಗೆ ಬೇಕಾಗಿರೋದು ಅಥವಾ ಅನಿಮಲ್ಸಿಗೆ ಬೇಕಾಗಿರೋಷ್ಟು ಆಕ್ಸಿಜನ್ ನೀರು ಬೇಕಾಗಿಲ್ಲ. ಯಾಕಂತ ಅಂದರೆ ಅವ್ರಿಗೆ ಬೇಕಾಗಿರೋ ಅಷ್ಟು ಮೋಸ್ಟ್ ಆಫ್ ದ ಆಕ್ಸಿಜನ್ ಫೋಟೋಸಿಂಥಸಿಸ್ ರಿಲೀಸ್ ಮಾಡೋದ್ರಿಂದ
ಅವ್ರು ಅಲ್ಲೇ ಆಕ್ಸಿಜನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ನೆಕ್ಸ್ಟ್ ಒನ್ನು ಈಚ್ ಪಾರ್ಟ್ ಆಫ್ ದ ಪ್ಲಾಂಟ್ ಪರ್ಫಾರ್ಮ್ಸ್ ಇಟ್ಸ್ ಓನ್ ಗ್ಯಾಸಸ್ ಎಕ್ಸ್ಚೇಂಜ್. ಅದು ಎಪಿಡರ್ಮಿ ಚಿಗುರು ಇರ್ಬೋದು, ಲೀಫ್ ಇರ್ಬೋದು, ಫ್ರೂಟ್ ಇರ್ಬೋದು, ಸ್ಟೆಮ್ ಇರ್ಬೋದು, ಈವನ್ ರೂಟ್ಸ್ ಸಹ ಅವ್ರಿಗೆ ಬೇಕಾಗಿರೋ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ನ ಅವ್ರು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ರೆಸ್ಪಿರೇಟರಿ ಆರ್ಗನ್ಸ್ ಬೇಕಾಗಿಲ್ಲ ಅಥವಾ ಇಲ್ಲ. ನೆಕ್ಸ್ಟ್ ಒನ್ನು ಲಾರ್ಜ್ ಕ್ವಾಂಟಿಟಿ ಆಫ್ ಗ್ಯಾಸಸ್ ಎಕ್ಸ್ಚೇಂಜ್ಡ್ ಓನ್ಲಿ ಇನ್ ದ ಫೋಟೋಸಿಂಥಸಿಸ್. ಮೋಸ್ಟ್ ಆಫ್ ದ ಆಕ್ಸಿಜನ್ ಗ್ಯಾಸಸ್ ಕಾರ್ಬನ್ ಡೈಆಕ್ಸೈಡ್ ಫಿಕ್ಸ್ ಆಗೋದು, ಆಕ್ಸಿಜನ್ ರಿಲೀಸ್ ಆಗೋದು ಯಾವಾಗ ಆಗುತ್ತೆ ಅವುಗಳಲ್ಲಿ ಫೋಟೋಸಿಂಥಸಿಸ್ ಅಲ್ಲೇ ಆಗೋದ್ರಿಂದ ಅಷ್ಟು ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ಗೆ ಅಥವಾ ರೆಸ್ಪಿರೇಟರಿ ಆರ್ಗನ್ ಬೇಕಾಗಲ್ಲ ಅವಕ್ಕೆ ಪ್ಲಾಂಟ್ಸ್ಗೆ. ಮತ್ತೆ ಲಾಸ್ಟ್ ಒನ್ನು ಡ್ಯೂರಿಂಗ್ ಡೇ ಟೈಮಲ್ಲಿ ದ ಫೋಟೋಸಿಂಥಸಿಕ್ ರೀಜನ್ ಏನಿರುತ್ತಲ್ವಾ, ದೇ ರಿಲೀಸ್ ಸಫಿಷಿಯಂಟ್ ಅಮೌಂಟ್ ಆಫ್ ಆಕ್ಸಿಜನ್. ಅವ್ರಿಗೆ ಬೇಕಾಗಿರುವಂತಹ ಆಕ್ಸಿಜನ್ ಅಷ್ಟನ್ನು ಯಾರು ರಿಲೀಸ್ ಮಾಡ್ತಾರೆ, ದ ಗ್ರೀನ್ ಪಾರ್ಟ್ ಆಫ್ ದ ಪ್ಲಾಂಟ್ ಬಾಡಿ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಅಲ್ಲಿ ಆಕ್ಸಿಜನ್ ಇವಾಲ್ವ್ ಆಗೋದ್ರಿಂದ ಅವ್ರಿಗೆ ಬೇಕಾಗಿರೋ ಆಕ್ಸಿಜನ್ನ ಫೋಟೋಸಿಂಥೆಟಿಕ್ ಪಾರ್ಟ್ ಆಫ್ ದ ಪ್ಲಾಂಟ್ ಓನ್ಲಿ ರಿಲೀಸಸ್ ಮಾಡೋದ್ರಿಂದ ಅವರಲ್ಲಿ ರೆಸ್ಪಿರೇಟರಿ ಆರ್ಗನ್ಸು ಇಲ್ಲ. ಓಕೆ, ಹಾಗಾಗಿ ದ ರೆಸ್ಪಿರೇಷನ್ ಅಥವಾ ಬ್ರೀತಿಂಗ್ ಆಲ್ಸೋ ಟೇಕ್ಸ್ ಪ್ಲೇಸ್ ಇನ್ ಪ್ಲಾಂಟ್ಸ್. ಈಚ್ ಅಂಡ್ ಮೋಸ್ಟ್ ಆಫ್ ದ ಪಾರ್ಟ್ ಆಫ್ ದ ಪ್ಲಾಂಟ್ಸ್ ಇನ್ವಾಲ್ವ್ಡ್ ಇನ್ ದ ಬ್ರೀತಿಂಗ್. ಹಾಗಾಗಿ ಅವಕ್ಕೆ ರೆಸ್ಪಿರೇಟರಿ ಆರ್ಗನ್ಸು ಬೇಡ. ಅದಲ್ಲದೆ ದೇ ರಿಕ್ವೈರ್ಮೆಂಟ್ ಆಫ್ ಆಕ್ಸಿಜನ್ ಲೆಸ್ ಕಂಪೇರ್ ಟು ಅಸ್, ಬಿಕಾಸ್ ಅಂತಂದ್ರೆ ಅವ್ರಿಗೆ ಬೇಕಾಗಿರೋ ಆಕ್ಸಿಜನ್ ಯುಟಿಲೈಸ್ಡ್ ಡ್ಯೂರಿಂಗ್ ದ ಫೋಟೋಸಿಂಥಸಿಸ್ ಇಟ್ ಸೆಲ್ಫ್. Okay, this completes the introduction part of the respiration in plants. ಇದರಲ್ಲಿ ಇಂಟ್ರೊಡಕ್ಷನ್ ಮತ್ತೆ ಸೆಲ್ಯುಲಾರ್ ರೆಸ್ಪಿರೇಷನ್ ಅಂದ್ರೇನು, ಮತ್ತೆ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ಅಂದ್ರೇನು, ಬೇಸ್ಡ್ ಆನ್ ದ ರೆಸ್ಪಿರೇಟರಿ ಸಬ್ಸ್ಟ್ರೇಟ್ ರೆಸ್ಪಿರೇಷನ್ ನಾವು 2 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಆಮೇಲೆ ಪ್ಲಾಂಟ್ಸ್ ಕೂಡ ಬ್ರೀತ್ ಮಾಡುತ್ತೆ ವಿತೌಟ್ ರೆಸ್ಪಿರೇಟರಿ ಆರ್ಗನ್ಸ್. ಓಕೆ, ಇದಿಷ್ಟು ದ ಇಂಟ್ರೊಡಕ್ಷನ್ ಪಾರ್ಟ್ ಆಫ್ ದ respiration in plants.